ಗುಬ್ಬಿ ತಾಲೂಕಿನ ಅದಲಗೆರೆ ಸಾಗರನಹಳ್ಳಿ ರೇವಣ್ಣ ಪ್ರತಿಮೆಯ ಪಕ್ಕದ ಹೇಮಾವತಿ ನಾಲೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸೇರಿ ಸ್ವಚ್ಛಗೊಳಿಸಿದ್ದಾರೆ. ಸುಮಾರು 1 ಕಿಲೋಮೀಟರ್ನಷ್ಟು ನಾಲೆಯನ್ನು ಸ್ವಚ್ಛಗೊಳಿಸಿದ ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಟರಾಜು, ಅದಲಗೆರೆ, ವಿರೂಪಾಕ್ಷಿಪುರ, ನಾಗಲಾಪುರ, ಬೋಮರಸನಹಳ್ಳಿ, ಕಲ್ಲೇನಹಳ್ಳಿ ಗ್ರಾಮಸ್ಥರು ಸ್ವಂತ ಹಣ ಸಂಗ್ರಹಿಸಿ ಹೇಮಾವತಿ ನಾಲೆಯನ್ನು ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಿದ್ದೇವೆ. ಇನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಸ್ವಚ್ಛತೆಗಾಗಿ ಸುಮಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಸ್ವಂತ ಹಣ ಸಂಗ್ರಹಿಸಿ ಹೇಮಾವತಿ ನಾಲೆಯನ್ನು 1 ಕಿಲೋಮೀಟರ್ ವರೆಗೂ ಸ್ವಚ್ಛಗೊಳಿಸಲಾಗಿದೆ ಎಂದರು. ಅದಲಗೆರೆ ಗ್ರಾಮದಲ್ಲಿರ್ತಕ್ಕಂಥ ಸಾಗರನಹಳ್ಳಿ ರೇವಣ್ಣವರ ಪ್ರತಿಮೆಯ ಆವರಣದಲ್ಲಿರ್ತಕ್ಕಂಥ ಅದಲಗೆರೆ ಮತ್ತು ವಿರೂಪಾಕ್ಷಿಪುರದ ಗ್ರಾಮಸ್ಥರು, ನಾಗಲಾಪುರದ ಗ್ರಾಮಸ್ಥರು ಎಲ್ಲರೂ ಸೇರಿ ಹಣವನ್ನು ಸಂಗ್ರಹಿಸಿ ಕುಡಿಯುವ ನೀರಿಗೋಸ್ಕರವಾಗಿ ಎಲ್ಲ ಜನರು ಸೇರಿದ್ದಾರೆ. ಅಕ್ಕಪಕ್ಕದಲ್ಲಿ ಕಲ್ಲೇನಹಳ್ಳಿ, ಅಮೃತಹಳ್ಳಿ, ನಾಗಲಾಪುರ, ಮ್ಯಾಗಲತೋಟ, ವಿರೂಪಾಕ್ಷಿಪುರ ಇಂತಹ ಎಲ್ಲ ಗ್ರಾಮಸ್ಥರು ಸೇರಿ ಹಣವನ್ನು ಒಂದುಗೂಡಿಸಿ ಆ ಹಣದಿಂದ ಅದಲಗೆರೆಯ ರೇವಣ್ಣನ ಪ್ರತಿಮೆ ಇರತಕ್ಕಂಥ ಜಾಗದಿಂದ ಕೆರೆಗೆ ನೀರು ಹೋಗುವ ಹೇಮಾವತಿ ನಾಲೆಯಿಂದ ಅದಲಗೆರೆ ಹೋಗೋ ಚಾನಲ್ವರೆಗೂ ನಾವು ಕೆರೆಗೆ ಹೋಗಿರ್ತೀವಿ. ಅದನ್ನು ಎಲ್ಲರೂ ಸಹ ಸೇರಿ ಸಹಕರಿಸಿ ನಮ್ಮೂರಿನ ಕುಡಿಯುವ ನೀರಿನ ಸ್ವಂತ ಊರಿನ ಆಜುಬಾಜು ಗ್ರಾಮಸ್ಥರ ಖರ್ಚಿನಲ್ಲಿ ಇವತ್ತು ನಾವು ಹುಲ್ಲನ್ನು ಎತ್ತಾ ಇದ್ದೀವಿ. ನಾಲಾ ವಿಭಾಗದಲ್ಲಿ ಕ್ಲೀನ್ ಮಾಡ್ತಕ್ಕಂತಹ ಎಲ್ಲ ಅಕ್ಕಪಕ್ಕದವರಿಗೂ ಸಹ ನಮಸ್ಕಾರ ಮಾಡಿ ನಾವು ಇನ್ನು ಮುಂದೆಯೂ ಸಹ ಆಚಾರ್ಯರು ಎಡ್ಕೊಂಡು ಹೋಗಿ ಆಹಾರವನ್ನು ಕಲಿಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇವೆ.